ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನ ಸಹೋದರನ ಧರ್ಮಪತ್ನಿಯನ್ನು ನೀನು ಇಟ್ಟುಕೊಂಡಿರುವುದು ಅಕ್ರಮ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಸ್ನಾನಿಕ ಯೌವನರು ತನ್ನ ದೇಹದಲ್ಲಿ ಸತ್ತು ಹೋಗಿದ್ದರು. ಯೇಸುವಿನ ಮಾತ್ಕಾರ್ಯಗಳನ್ನು ನೋಡಿ ಸ್ನಾನಿಕ ಯೌವನರು ಜೀವಂತನಾಗಿ ಬಂದಿದ್ದಾರೆ ಎಂದು ಹೆರೋದನು ಮಾತಾಡುವುದನ್ನು, ಪುನರುತ್ಥಾನದ ಕುರಿತಾಗಿ ತಾನು ಅರಿತಿರುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರೇರೆ, ಸ್ನಾನಿಕ ಯೌವನರ ಕುರಿತಾಗಿ ನಾವಿಲ್ಲಿ ಧ್ಯಾನಿಸೋದಾದರೆ, ಆತ ಒಬ್ಬ ನೈಜ ಶಿಷ್ಯನಾಗಿ ಸಾಕ್ಷಿಯಾಗಿ ದೈವ ಭಯದಲ್ಲಿ ದೇವರನ್ನು ಮೆಚ್ಚಿಸುತ್ತಾ ಜೀವಿಸಿದ್ರು. ತನ್ನ ಜೀವಿತವನ್ನೇ ಅಂದರೆ ದೇಹಾತ್ಮ ಪ್ರಾಣವನ್ನೇ ದೇವರಿಗಾಗಿ ಮೀಸಲಿಟ್ಟರು. ಸರಳ ಜೀವನ, ಜನರಿಗೆ ಶುಭ ಸಂದೇಶದ ಬೋಧನೆ, ತಪ್ಪನ್ನು ಖಂಡಿಸುತ್ತಾ ದೇವರ ವಾಕ್ಯವನ್ನು ಸತ್ಯವನ್ನು ಎತ್ತಿ ಹಿಡಿಯುತ್ತಾ ದೊಡ್ಡವರು ಸಣ್ಣವರು ಶ್ರೀಮಂತರು ಬಡವರು ಎನ್ನದೆ ಎಲ್ಲರಿಗೂ ಸ್ವರ್ಗ ಸಾಮ್ರಾಜ್ಯದ ಆಗಮನಕ್ಕಾಗಿ ಅವರು ಸಿದ್ಧಗೊಳಿಸಿದ್ರು. ಪಶ್ಚಾತ್ತಾಪದ ದೀಕ್ಷಾ ಸ್ಥಾನವನ್ನು ಕೊಟ್ಟರು. ಒಮ್ಮೆ ಹೆರೋದನು ತಾನು ಇಟ್ಟುಕೊಂಡಿದ್ದ ಸಹೋದರನ ಪತ್ನಿಯ ಕುರಿತಾಗಿ, ನಿನ್ನ ಸಹೋದರನ ಧರ್ಮ ಪತ್ನಿಯನ್ನು ನೀನು ಕೊಂಡಿರುವುದು ಅಕ್ರಮ ಎಂದು ಖಂಡಿಸಿದ್ದರಿಂದ ಆತನಿಗೆ ಸೆರೆಮನೆಗೆ ತಳ್ಳಲಾಯಿತು. ಮಾತ್ರವಲ್ಲ, ಆತನ ತಲೆಯನ್ನು ಕೂಡ ಕಡಿಯಲಾಯಿತು. ಪ್ರಿಯರೇ, ಸ್ನಾನಿಕ ಯೌವನರು ತಮ್ಮ ಸ್ವಾರ್ಥ ಲಾಭ ನೋಡಿಲ್ಲ. ಅವರು ಜನರನ್ನು ಮೆಚ್ಚಿಸಲಿಲ್ಲ. ಬದಲಾಗಿ ಪ್ರಾಣ ಹಾನಿ ಇದ್ದರೂ ಕೂಡ ಹೆದರಲಿಲ್ಲ, ಅಧಿಕಾರಿಗಳಿಗೂ ಬೆದರಲಿಲ್ಲ, ತಪ್ಪನ್ನು ತಿದ್ದಿದ್ರು. ಇವತ್ತು ನಾವು ಅವರಿಂದ ಕಲಿಯಬೇಕಾದ ಪಾಠ, ನಮ್ಮ ಕುಟುಂಬಗಳಲ್ಲಿ ಸಭೆಯಲ್ಲಿ ನಾವು ಅಕ್ರಮ ಅನ್ಯಾಯಗಳು ನಡೆದಾಗ ನಾವು ಅದನ್ನು ಪ್ರೀತಿಯಿಂದ ಅಲ್ಲಿರುವ ಜನರ ಉದ್ಧಾರಕ್ಕಾಗಿ ಸುಧಾರಣೆಗಾಗಿ ನಾವು ತಿದ್ದಲೇಬೇಕು. ಯೇಸು ಕೂಡ ಮತ್ತಾಯನ 18ನೇ ಅಧ್ಯಾಯದಲ್ಲಿ 15-17 ವಾಕ್ಯಗಳಲ್ಲಿ ಒಬ್ಬ ಸಹೋದರನು ಪಾಪ ಮಾಡಿದಾಗ 2-3 ಸಾಕ್ಷಿಗಳೊಂದಿಗೆ ಇತ್ಯರ್ಥಗೊಳಿಸಬೇಕು, ಶಿಸ್ತಿಗಾಗಿ ತಿದ್ದಬೇಕು, ತಪ್ಪನ್ನು ಮನವರಿಕೆ ಮಾಡಿಕೊಡಬೇಕು ಎಂಬುದಾಗಿ ಅಲ್ಲಿ ತಿಳಿಸುತ್ತಾರೆ. ಯಾಕೋಬರು ಕೂಡ ಅವರ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ 19-20ನೇ ವಾಕ್ಯದಲ್ಲಿ ಹೇಳ್ತಾರೆ, ಸಹೋದರನು ತಪ್ಪು ಮಾಡಿದಾಗ ಸುಧಾರಣೆಗಾಗಿ ತಿದ್ದಬೇಕು, ಇದರಿಂದ ಲೆಕ್ಕವಿಲ್ಲದ ನಿಮ್ಮ ಪಾಪಗಳು ಕೂಡ ಕ್ಷಮೆಯಾಗುವು ಎಂಬುದಾಗಿ. ಹೌದು ಪ್ರಿಯರೇ, ಸ್ನಾನಿಕ ಯೌವನರ ಆಸೆ ಬಯಕೆ ಯೇಸು ಕ್ರಿಸ್ತರು ಬೆಳೆಯಬೇಕು, ನಾನು ಅಳಿಬೇಕು. ಆತ ತನ್ನ ನಡೆ ನುಡಿಯಲ್ಲಿ ಗುರುವಿನಂತೆ ಯೇಸು ಕ್ರಿಸ್ತರಂತೆ ಶಿಷ್ಯನಾದ. ಇವತ್ತು ಶಿಷ್ಯತ್ವದ ಬೆಲೆ ನಾವು ಕೂಡ ಕೊಡಲು ಸಿದ್ಧರಿರಬೇಕು. ನಾವು ಕೂಡ ಸ್ನಾನಿಕ ಯೌವನರಂತೆ ಪವಿತ್ರಾತ್ಮರ ಸಹಾಯದೊಂದಿಗೆ ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಬಾಳಲು ನಿರ್ಧಾರ ಮಾಡಿ ನಾವು ನಮ್ಮ ಜೀವಿತದಲ್ಲಿ ತೋರ್ಪಡಿಸಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.